ಶುಗರು ಮತ್ತು ಜಾಗ್ರಿ ಇರಲ್ಲದೆ ಒಂದು ಕುಕೀಸ್ ರೆಡಿ ಮಾಡಿದ್ದೆ ನಾನು ಜಾರ್ ಆಟದಿಂದ. ಆ್ಯಕ್ಚುಲಿ ಜೋಳದ ಹಿಟ್ಟಿರುತ್ತಲ್ಲ ಅದನ್ನು ಚಾಣಿಸ್ಕೊಂಡು ಹುರ್ಕೊಂಡು ನೀಟಾಗಿ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಡೇಟ್ಸನ್ನು ಹಾಕಿದ್ದೆ. ಡೇಟ್ಸ್ ಪ್ಲಸ್ ಆಲ್ಮಂಡ್ ಹಾಕಿದ್ದೆ. ಸೊ ಆಲ್ಮಂಡ್ ಎಲ್ಲ ಈ ಥರ ಒಂದು ಸ್ವಲ್ಪ ಮಿಕ್ಸಿಗೆ ಮಾಡಿಕೊಂಡು ಅದ್ರ ಜೊತೆ ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡಿದೆ. ಆಮೇಲೆ ಇಲ್ಲೆಲ್ಲ ಆಲ್ಮಂಡ್ ಫ್ಲೇಕ್ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡೆ. ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ನೋಡಿದ್ದೀರಾ, ಇದು ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅದು ಫ್ಲೇಕೆಲ್ಲ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಅದ್ರ ಜೊತೆ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಬೌಲಾಗಟ್ಟು ಹಾಲು ಹಾಕಿದೆ. ಸೊ ಹಾಲೆಲ್ಲ ಫ್ರೆಶ್ ಆಗಿರೋ ಹಾಲಿತ್ತು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿದೆ. ಆ್ಯಂಡ್ ಅದಕ್ಕೆ ಹಾಗೆ ಒಂದೆರಡು ಸ್ಪೂನಷ್ಟು ತುಪ್ಪನೂ ಹಾಕ್ಕೊಂಡೆ. ತುಪ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಡವ್ ಥರ ರೆಡಿ ಮಾಡಿದೆ. ಸೊ ಅದಾದಮೇಲೆ ಅದನ್ನು ನೀಟಾಗಿ ಆ್ಯಕ್ಚುಲಿ ಬಿಸಿ ಇತ್ತಲ್ಲ, ಬಿಸಿ ಹಾಲು ಹಾಕ್ಕೊಂಡಿದ್ದೆ. ಸೊ ನೀಟಾಗಿ ಡವ್ ರೆಡಿ ಆದಮೇಲೆ ಸಣ್ಣ ಆಗಿರೋದು ಬಿಸ್ಕೆಟು ರೆಡಿ ಮಾಡಿಕೊಂಡೆ. ಸೊ ಆ್ಯಕ್ಚುಲಿ ಭಾಳ ದಿನ ಆದಮೇಲೆ ಬಿಸ್ಕೆಟು ನನಗೆ ಓವನ್ ಹೊರಗೆ ತಗೊಂಡು ಬಿಸ್ಕೆಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಜಾಸ್ತಿ ಬಟ್ರ್ ಕೂಡ ಹಾಕ್ಬೋದು, ನೀವು ಗೀ ಕೂಡ ಹಾಕ್ಬೋದು ನಿಮಗೆ ಇಷ್ಟ ಆಗ್ತಿದ್ರೆ. ಈವನ್ ಸ್ವಲ್ಪ ಜನ ಆಯಿಲ್ ಹಾಕ್ತಾರೆ. ಸೊ ಅದು ಡಿಪೆಂಡ್ಸು. ಸೊ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ನಾನು ಓವನಲ್ಲಿ ಇಟ್ಟೆ. ಆ್ಯಂಡ್ ಸ್ವಲ್ಪ 10-15 ನಿಮಿಷ ಆದಮೇಲೆ ಅದನ್ನು ತಕ್ಕೊಂಡೆ. ಚೆನ್ನಾಗಿ ಆಗಿತ್ತು, ಕ್ರಿಸ್ಪಿನೂ ಆಗಿತ್ತು. ಆ್ಯಂಡ್ ಪ್ರೀ ಹೀಟೆಡ್ ಓವನಲ್ಲಿ ಇಡಬೇಕು 10-15 ನಿಮಿಷ. ಸೊ ನೀಟಾಗಿ ಬಂದಿತ್ತು, ಆ್ಯಕ್ಚುಲಿ ಕ್ರಿಸ್ಪಿನೂ ಆಗಿತ್ತು. ಸೊ ಇನ್ಮೇಲೆ ಸ್ವಲ್ಪ ರೆಸಿಪೀಸು ಬರ್ತಾ ಇರುತ್ತೆ ಅವಾಗವಾಗ. ಸೊ ಈ ಥರ ಇತ್ತು ನೋಡಿ. ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಡೇಟ್ಸ್ ಅಷ್ಟೇ ಹಾಕಿದ್ದೆ, ಆದರೂ ಸ್ವೀಟ್ನೆಸ್ ಬಂದಿತ್ತು. ಇನ್ ಕೇಸ್ 1 ಇಯರ್ ಪ್ಲಸ್ ಕಿಡ್ಸ್ಗೆಲ್ಲ ಕೊಡಬೇಕು ಅಂತಂದರೆ ಶುಗರ್ಲೆಸ್ಸು ಇದು ಬೆಸ್ಟ್ ಅಂತ ಹೇಳ್ಬೋದು. ಎಸ್, ನೀವು ಟ್ರೈ ಮಾಡಿ. ದ್ಯಾಟ್ಸ್ ಆಲ್. ಬಾಯ್.